ಬಂಡೀಪುರ ಅಭಯಾರಣ್ಯದಲ್ಲಿ ಕಾಡ್ಗಿಚ್ಚು ನಂದಿಸಲು ಇದೀಗ ಸೇನಾ ನೆರವನ್ನ ಪಡೆದುಕೊಳ್ಳಲಾಗಿದೆ. ಗೋಪಾಲಸ್ವಾಮಿ ಬೆಟ್ಟದ ಸುತ್ತಮುತ್ತಲ ಪ್ರದೇಶದಲ್ಲಿ ಬೆಂಕಿ ಆರಿಸುವ ಕಾರ್ಯ ಸದ್ಯಕ್ಕೆ ನಡೀತಾ ಇದೆ. ನುಗು ಜಲಾಶಯದ ನೀರನ್ನ ಬಳಸಿಕೊಂಡು ಸೇನಾ ಹೆಲಿಕಾಪ್ಟರ್ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಬಂಡೀಪುರ ಅಭಯಾರಣ್ಯದಲ್ಲಿ ಕಾಡ್ಗಿಚ್ಚು ನಂದಿಸುವ ಸಲುವಾಗಿ ಸೇನಾ ನೆರವನ್ನ ಪಡೆದುಕೊಳ್ಳಲಾಗಿದೆ. ನುಗು ಜಲಾಶಯದ ನೀರನ್ನ ಇಲ್ಲಿ ಯೂಸ್ ಮಾಡಲಾಗುತ್ತೆ. ನುಗು ಜಲಾಶಯದ ನೀರನ್ನ ಉಪಯೋಗಿಸಿಕೊಂಡು ಸೇನಾ ಹೆಲಿಕಾಪ್ಟರ್ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಗೋಪಾಲಸ್ವಾಮಿ ಬೆಟ್ಟದ ಸುತ್ತಮುತ್ತಲು ಯಾವೆಲ್ಲ ಪ್ರದೇಶಗಳಲ್ಲಿ ಬೆಂಕಿ ಹತ್ತಿಕೊಂಡಿದೆಯೋ ಆ ಬೆಂಕಿ ಆರಿಸುವ ಕಾರ್ಯವನ್ನ ಹೆಲಿಕಾಪ್ಟರ್ ಮೂಲಕ ನೆರವೇರಿಸಲಾಗ್ತಾ ಇದೆ. ಬಂಡೀಪುರ ಅಭಯಾರಣ್ಯದಲ್ಲಿ ಕಾಡ್ಗಿಚ್ಚನ್ನ ನಂದಿಸೋದಕ್ಕೆ ಸೇನಾ ನೆರವನ್ನ ಪಡೆದುಕೊಳ್ಳಲಾಗಿದೆ. ಎಲ್ರಿಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ವ್ಯಾಪಿಸ್ತಾ ಇದೆ ಬಂಡೀಪುರ ಅಭಯಾರಣ್ಯದಲ್ಲಿ ಕಾಡ್ಗಿಚ್ಚು ಅನ್ನುವಂತಹ ಅರಿವು ಎಲ್ರಿಗೂ ಕೂಡ ಇದೆ. ಅಷ್ಟೇ ಅಲ್ಲ, ಸಿಎಂ ಕುಮಾರಸ್ವಾಮಿ ಕೂಡ ಈ ಬಗ್ಗೆ ಚಿಂತನೆಯನ್ನ ನಡೆಸಿದ್ರು. ಸದ್ಯದ ಮಾಹಿತಿಯ ಪ್ರಕಾರ ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಬಂಡೀಪುರ ಅಭಯಾರಣ್ಯದಲ್ಲಿ ಕಾಡ್ಗಿಚ್ಚನ್ನ ನಂದಿಸುವ ಸಲುವಾಗಿ ಸೇನಾ ನೆರವನ್ನ ಪಡೆದುಕೊಳ್ಳಲಾಗಿದೆ. ಹೆಲಿಕಾಪ್ಟರ್ ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಇದು ನುಗು ಜಲಾಶಯದ ನೀರನ್ನ ಇಲ್ಲಿ ಯೂಸ್ ಮಾಡಲಾಗುತ್ತೆ. ನುಗು ಜಲಾಶಯದಿಂದ ನೀರನ್ನ ಪಡೆದುಕೊಂಡು ಸೇನಾ ಹೆಲಿಕಾಪ್ಟರ್ ಪ್ರಮುಖವಾಗಿ ಗೋಪಾಲಸ್ವಾಮಿ ಬೆಟ್ಟದ ಸುತ್ತಮುತ್ತಲೂ ಯಾವೆಲ್ಲ ಪ್ರದೇಶಗಳಲ್ಲಿ ಬೆಂಕಿ ಆವರಿಸಿದೆಯೋ ಆ ಬೆಂಕಿಯನ್ನ ಆರಿಸುವಂತಹ ಕೆಲಸವನ್ನ ಸೇನಾ ಹೆಲಿಕಾಪ್ಟರ್ ಮಾಡ್ತಾ ಇದೆ. ಆ ದೃಶ್ಯಗಳನ್ನ ನೀವೀಗ ಸುವರ್ಣ ನ್ಯೂಸ್ನ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಬಂಡೀಪುರ ಅಭಯಾರಣ್ಯದಲ್ಲಿ ಕಾಡ್ಗಿಚ್ಚನ್ನ ನಂದಿಸಲು ಇದೀಗ ಸೇನಾ ನೆರವನ್ನ ಪಡೆದುಕೊಂಡಿದೆ ರಾಜ್ಯ ಸರ್ಕಾರ. ಗೋಪಾಲಸ್ವಾಮಿ ಬೆಟ್ಟದ ಸುತ್ತಮುತ್ತಲ ಪ್ರದೇಶ ಸಾಕಷ್ಟು ಹಾನಿ ಆಗ್ತಾ ಇದೆ. ಇಲ್ಲಿ ಕಾಡ್ಗಿಚ್ಚು ವ್ಯಾಪಿಸ್ತಾನೆ ಇದೆ. ಇದೇ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಸದ್ಯಕ್ಕೆ ನುಗು ಜಲಾಶಯದ ನೀರನ್ನ ಬಳಸಿಕೊಂಡು ಸೇನಾ ಹೆಲಿಕಾಪ್ಟರ್ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ನೀವು ಒಂದು ಕಡೆಯಲ್ಲಿ ಗಮನಿಸ್ತಾ ಇದ್ದೀರಾ, ನುಗು ಡ್ಯಾಮ್ನಿಂದ ಇದೇ ಡ್ಯಾಮ್ನಿಂದ ನೀರನ್ನ ಸೇನಾ ಹೆಲಿಕಾಪ್ಟರ್ ಯೂಸ್ ಮಾಡ್ತಾ ಇದೆ. ಈ ಕಡೆಯಲ್ಲಿ ನೀವು ನೋಡಬಹುದು ಬೆಂಕಿ ಆರಿಸಲು ಹೆಲಿಕಾಪ್ಟರ್ ಈಗ ಎಲ್ಲ ಸಿದ್ಧತೆಯನ್ನ ಮಾಡ್ತಾ ಇದೆ. ಅಷ್ಟೆಲ್ಲ ಬೆಂಕಿ ಆರಿಸುವ ಕೆಲಸವನ್ನ ಆಲ್ರೆಡಿ ಪ್ರಾರಂಭ ಮಾಡಿ ಆಗಿದೆ. ನುಗು ಡ್ಯಾಮ್ನಿಂದ ನೀರನ್ನ ಯೂಸ್ ಮಾಡಲಾಗುತ್ತೆ. ಇಲ್ಲಿಂದ ತಂದಂತಹ ನೀರನ್ನ ಗೋಪಾಲಸ್ವಾಮಿ ಬೆಟ್ಟದ ಸುತ್ತಮುತ್ತಲ ಪ್ರದೇಶದಲ್ಲಿ ಎಲ್ಲೆಲ್ಲ ಬೆಂಕಿ ಆವರಿಸಿದೆಯೋ ಆ ಬೆಂಕಿಯನ್ನ ಆರಿಸುವ ಕೆಲಸವನ್ನ ಸೇನಾ ಹೆಲಿಕಾಪ್ಟರ್ ಸದ್ಯಕ್ಕೆ ಮಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಚಾಮರಾಜನಗರ ರಿಪೋರ್ಟರ್ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಈಗ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ? ನುಗು ಜಲಾಶಯದ ನೀರನ್ನ ಬಳಸಿಕೊಂಡು ಸೇನಾ ಹೆಲಿಕಾಪ್ಟರ್ ಯಾವ ರೀತಿಯಾಗಿ ಬೆಂಕಿ ನಂದಿಸುವ ಕೆಲಸವನ್ನ ಮಾಡ್ತಾ ಇದೆ? ಖಂಡಿತವಾಗಿಯೂ ಶಮೀರಾ, ಏನು ಕಳೆದ 5-6 ದಿನಗಳಿಂದ ಬಂಡೀಪುರ ಅರಣ್ಯ ಪ್ರದೇಶ ಬೆಂಕಿಗೆ ತುತ್ತಾಗಿತ್ತು. ಹಲವಾರು 10,000ಕ್ಕೂ ಹೆಚ್ಚು ಎಕರೆ ಪ್ರದೇಶ ಈ ಒಂದು ಬೆಂಕಿಗೆ ಆಹುತಿಯಾಗಿತ್ತು. ಅದು ಅಲ್ಲದೆ ಬೆಲೆ ಬಾಳುವ ಸಾವಿರಾರು ಮರಗಳು ಆಗಿರ್ಬೋದು, ಮತ್ತೆ ವಿವಿಧ ಜಾತಿಯ ಪ್ರಾಣಿಗಳು, ಸಸ್ತನಿಗಳು, ಸರೀಸೃಪಗಳು ಕೂಡ ಬೆಂಕಿಗೆ ಆಹುತಿಯಾಗಿತ್ತು. 5-6 ದಿನಗಳಿಂದನೂ ಕೂಡ ಅರಣ್ಯ ಸಿಬ್ಬಂದಿ ಮತ್ತೆ ಸ್ವಯಂ ಸೇವಕರಾಗಿರ್ಬೋದು, ಇನ್ನಿತರ ಸ್ಥಳೀಯರು ಕೂಡ ಬೆಂಕಿ ನಂದಿಸುವ ಕಾರ್ಯದಲ್ಲಿ ಹಗಲು ರಾತ್ರಿ ತೊಡಗಿದ್ರು. ಇಂದು ಬೆಂಕಿ ಸ್ವಲ್ಪ ಮಟ್ಟಿಗೆ ಹತೋಟಿಗೆ ಬಂದಿದೆ. ಇಂದು ಅರಣ್ಯ ಪ್ರದೇಶದಲ್ಲಿ ಬೆಂಕಿ ನಂದಿಸುವ ಕಾರ್ಯ ಕೂಡ ನಡೀತಾ ಇದೆ. ಅದು ಅಲ್ಲದೆ ಅರಣ್ಯ ಮಧ್ಯಭಾಗದಲ್ಲಿ ಕೆಲವು ಕಡೆ ಬೆಂಕಿ ಇನ್ನು ಕಾಣಿಸ್ಕೊಳ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಒಂದು ಸೇನೆಗೆ ಮನವಿ ಮಾಡಿಕೊಂಡಿತ್ತು. ಸೇನಾ ಹೆಲಿಕಾಪ್ಟರ್ ಮೂಲಕ ಬೆಂಕಿ ನಂದಿಸುವ ಕಾರ್ಯಕ್ಕೆ ಮುಂದಾಗಿದೆ. ಇದೀಗ ಗೋಪಾಲಸ್ವಾಮಿ ಬೆಟ್ಟ ಮತ್ತೆ ಮದ್ದೂರು ಹಾಗೂ ಕುಂದಕೆರೆ ಅರಣ್ಯ ವಲಯದಲ್ಲಿ 2 ಹೆಲಿಕಾಪ್ಟರ್ಗಳು ಕಾರ್ಯಾಚರಣೆ ಮಾಡ್ತಿದೆ. ಹೆಲಿಕಾಪ್ಟರ್ ಮೂಲಕ ಬೆಂಕಿಯನ್ನ ನಂದಿಸುವ ಕಾರ್ಯ ಕೂಡ ನಡೀತಾ ಇದೆ. ಮತ್ತೆ ಈಗ 2 ಹೆಲಿಕಾಪ್ಟರ್ ಸಾಕಾಗದಿದ್ರೆ ಮತ್ತೆ 2 ಹೆಲಿಕಾಪ್ಟರ್ಗಳನ್ನು ಕೂಡ ಬಳಸ್ಕೊಳ್ಳೋದಕ್ಕೆ ಅರಣ್ಯ ಇಲಾಖೆ ಮತ್ತೆ ರಾಜ್ಯ ಸರ್ಕಾರ ಮುಂದಾಗಿದೆ. ಶಮೀರಾ, ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಸೇನಾ ಹೆಲಿಕಾಪ್ಟರ್ ಕಾರ್ಯಾಚರಣೆ ಆಲ್ರೆಡಿ ಆರಂಭ ಆಗಿದೆ. ಸಾಕಷ್ಟು ಕಡೆಗಳಲ್ಲಿ ಇದೀಗ ಬೆಂಕಿ ನಿಯಂತ್ರಣಕ್ಕೆ ಬಂದಿದೆ ಅನ್ನುವಂಥ ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಶಶಿಧರ್ ನೀಡ್ತಾ ಇದ್ರು. ಸೇನಾ ಹೆಲಿಕಾಪ್ಟರ್ ಬಳಕೆ ಮಾಡಬೇಕು ಅನ್ನುವಂತಹ ಚಿಂತನೆಯಲ್ಲಿ ರಾಜ್ಯ ಸರ್ಕಾರ ಇತ್ತು. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಅವರು ಈಗಾಗಲೇ ಮನವಿಯನ್ನ ಕೂಡ ಮಾಡಿದ್ದಾರೆ. ಇದೇ ನಿಟ್ಟಿನಲ್ಲಿ ಈಗ ಸೇನಾ ಹೆಲಿಕಾಪ್ಟರ್ ಕಾರ್ಯಾಚರಣೆಯನ್ನ ಆರಂಭಿಸಿದೆ. ನುಗು ಡ್ಯಾಮ್ನಿಂದ ನೀರನ್ನ ಬಳಕೆ ಮಾಡಿಕೊಂಡು ಸೇನಾ ಹೆಲಿಕಾಪ್ಟರ್ ಇದೀಗ ಬೆಂಕಿ ನಂದಿಸುವ ಕಾರ್ಯವನ್ನ ಮಾಡ್ತಾ ಇದೆ. ಬಂಡೀಪುರ ಸುತ್ತಮುತ್ತ ಸಾಕಷ್ಟು ಕಡೆಗಳಲ್ಲಿ ಈಗ ಅದರಲ್ಲೂ ಪ್ರಮುಖವಾಗಿ ಗೋಪಾಲಸ್ವಾಮಿ ಇದರ ಸುತ್ತಮುತ್ತ ಸಾಕಷ್ಟು ಕಡೆಗಳಲ್ಲಿ ಬೆಂಕಿ ಆವರಿಸಿರೋದ್ರಿಂದಾಗಿ ಈಗ ಬೆಂಕಿ ನಂದಿಸುವ ಕೆಲಸವನ್ನ ಮಾಡ್ತಾ ಇದೆ ಸೇನಾ ಹೆಲಿಕಾಪ್ಟರ್.